ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಈ ರೋಡು NH766 ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲಂತೂ ಈ ಹೈವೇ ತುಂಬಾ ಬ್ಯುಸಿ ಹೈವೇ ಆಗಿದೆ. ಈ ಕಡೆ ಕಮರ್ಷಿಯಲ್ ತುಂಬಾ ಡೆವಲಪ್ ಆಗ್ತಾ ಇದೆ. ನೀವು ನೋಡಬೇಕು, ಈ ರೋಡಲ್ಲಂತೂ ಹೊಸ ಹೋಟ್ಲ್ಗಳೆಲ್ಲ ತುಂಬಾ ಓಪನ್ ಆಗಿದೆ, ರೆಸಾರ್ಟ್ಗಳು ಓಪನ್ ಆಗಿದೆ. ಇದು ಕೇರಳ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು ಸೇರುವಂಥ ಕರ್ನಾಟಕದ ಏಕೈಕ ಹೈವೇ ಇದು. ಕೇರಳ ಮತ್ತು ತಮಿಳುನಾಡು ಎರಡನ್ನೂ ಕೂಡ ಸೇರಿಸುತ್ತೆ. ಈ ಕಡೆ ಚಾಮರಾಜನಗರ ಕಡೆಯಿಂದ ಬರೋ ಹೈವೇ ತಮಿಳುನಾಡು ಹೋದರೆ, ಮಂಗಳೂರು ಕಡೆ ಹೈವೇ ಕೇರಳ. ಬಟ್ ಇದು ಎರಡೂ ಕೂಡ ರಾಜ್ಯ ಸೇರಿಸುತ್ತೆ. ಆ ಹೈವೇಗೆ ಅಟ್ಯಾಚ್ ಆಗಿ ಇರುವಂಥ 11.5 ಎಕರೆ ಲ್ಯಾಂಡ್ ಇದು. 11.5 ಎಕರೆ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡು. ಒಳ್ಳೆ ಗ್ರೀನರಿ ಇದೆ, ವಾಟರ್ ಬಾಡಿ ಚೆನ್ನಾಗಿದೆ, ಕೆಂಪು ಮಣ್ಣು. ಬೇರೆ ಸಬ್ ರೋಡೋ ಅಥವಾ ಮಡ್ ರೋಡೋ ಅಲ್ಲ, NHಗೆ ಅಟ್ಯಾಚ್ ಆಗಿದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ ಜಮೀನು. ನಾನು ಮೊದಲೇ ಹೇಳ್ದಂಗೆ ತುಂಬಾ ಡೆವಲಪ್ ಆಗ್ತಾರಂತೆ NH ಹೈವೇ ಇದು. ರೆಸಾರ್ಟ್ಗಳಾಗಲಿ ಪ್ರತಿಯೊಂದು ಕಮರ್ಷಿಯಲ್ ಮಾಡೋದಕ್ಕೆ ಅಂತೂ ತುಂಬ ಸೂಕ್ತವಾದ ಹೈವೇ ಇದು. ಇತ್ತೀಚೆಗಂತೂ ತುಂಬಾ ಡೆವಲಪ್ ಆಗ್ತಾಯಿದೆ. ಒಳ್ಳೆ ರೇಟ್ಗಳು ಬಂದಿದೆ ಲ್ಯಾಂಡ್ಸ್ಗೆಲ್ಲ. ವಾಸ ಮಾಡೋದಕ್ಕೆ ಒಂದು ಹಳೆ ಹೌಸ್ ಇದೆ. ಆ ಹೌಸ್ನು ಕೂಡ ವಿಡಿಯೋ ಎಂಡಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಒಂದು 650 650 ಮ್ಯಾಂಗೋ ಇದೆ, ಒಂದು 40 ಕೊಕೊನಟ್ ಇದೆ. ಮತ್ತು ಚಿಕ್ಕದಾಗಿನ ಕೊಕೊನಟ್ ಸ್ವಲ್ಪ ಹಾಕಿದ್ದಾರೆ. ಒಂದು 3 ಬೋರ್ ಇದೆ. 3 ಬೋರ್ ಕೂಡ ಸೂಪರ್ ನೀರು, ವೆಲ್ ವಾಟರು. ಒಂದು ಓಪನಲ್ ಬಾವಿ ಇದೆ. ಒಂದು ವಾಟರ್ ಸ್ಟೋರ್ ಮಾಡೋದಕ್ಕೆಲ್ಲ ಒಂದು ಟ್ಯಾಂಕ್ ರೀತಿ ಮಾಡಿದ್ದಾರೆ. ಮತ್ತು ಒಂದು ಗೋಡೌನ್ ಇದೆ, ಒಂದು ಲೇಬರ್ ಹೌಸ್ ಇದೆ. ಆಲ್ರೆಡಿ ಕೊಕೊನಟ್ಟು ಫಲ ಬಿಡ್ತಾರೋ ಇದೆ. ಒಂದು 50 ತೆಂಗಿನ ಮರ ಫಲ ಬಿಡ್ತಾ ಇದೆ. ಒಂದೊಳ್ಳೆ ಲೊಕೇಶನ್ಲಿರುವಂಥ ಲ್ಯಾಂಡ್ ಇದು. ಮೈಸೂರು ಟು ಊಟಿ ಅಥವಾ ಮೈಸೂರು ಟು ಕೋಯಿಕೋಡು ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರೋದು. ಬೆಂಗಳೂರಿಂದ 165 ಕಿಲೋಮೀಟ್ರ್ ಆಗುತ್ತೆ ಈ ಹೈವೇ. ಮೈಸೂರಿಂದ ಗುಂಡ್ಲುಪೇಟೆ ಮಧ್ಯೆ ಬರುತ್ತೆ ಈ ಹೈವೇ. ಇದು ನಾನು ಹೇಳ್ದಂಗೆ ಜನರಲ್ ಪ್ರಾಪರ್ಟಿ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಏನು ಬೇಕು ಲೀಗಲ್ಗೆ ಡಾಕ್ಯುಮೆಂಟ್ಸ್ ನಾನು ಕೊಡ್ತೇನೆ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ನಿಮ್ಮ ಲೀಗಲ್ಗೆ ಏನು ಬೇಕು ಡಾಕ್ಯುಮೆಂಟ್ಸು ಖಂಡಿತ ಕೊಡೋಣ. ಪ್ರತಿಯೊಂದು ಡಾಕ್ಯುಮೆಂಟ್ಸು ನಮ್ಮ ಜವಾಬ್ದಾರಿ. ಅಡ್ವಾನ್ಸ್ ಮಾಡಿಸ್ಕೊಡ್ಬೇಕಾ, ಸರ್ವೆ ಸ್ಕೆಚ್ ಮಾಡಿಸ್ಕೊಡ್ಬೇಕಾ, ಪ್ರತಿಯೊಂದು ಕೂಡ ಮಾಡಿಕೊಡೋಣ. ಮೊದಲು ದಯಮಾಡಿ ನಿಮಗೆ ಲೈಕ್ ಆದರೆ ಲ್ಯಾಂಡನ್ನು ಬಂದು ವಿಸಿಟ್ ಮಾಡಿ, ನಾನು ತೋರಿಸ್ಕೊಡ್ತೇನೆ. ರೇಟ್ ವೈಸು ಡಿಸ್ಟೆನ್ಸ್ ವೈಸು ಎಲ್ಲ ಓಕೆ ಆಯಿತು ಅಂದರೆ ಖಂಡಿತ ತೋರಿಸ್ಕೊಡ್ತೇನೆ. ಓನರು ಪ್ರೈಸ್ ಹೇಳ್ತಿರೋದು ಪರ್ ಎಕರೆಗೆ 1,40 lakh, 1,40,00,000. ಆಲ್ರೆಡಿ ನ್ಯಾಷನಲ್ ಹೈವೇಲಿ 1.25 ಕೋಟಿ ಪರ್ ಎಕರ್ ಸ್ಟಾರ್ಟಿಂಗ್ ರೇಟ್ ಇದೆ. ಬಟ್ ಓನರು 11.5 ಎಕರೆ ಬಿಗ್ ಲ್ಯಾಂಡ್ ಆಗಿರೋದ್ರಿಂದ ಪರ್ ಎಕರೆಗೆ 1,40 lakhs, 1,40,00,000 ಹೇಳ್ತಿದ್ದಾರೆ. ಎದುರುಗಡೆ ಓನರ್ ಹತ್ರ ಕೂರಿಸ್ಕೊಡ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ಓನರ್ ಹತ್ರ ಕೂತ್ಕೊಂಡಾಗ ರೇಟು ಫೈನಲ್ ಆಗುತ್ತೆ. ಓನರ್ ಬಂದು ಹೊರಗಡೆ ಇರೋದು, ಅದರಿಂದ ದಯಮಾಡಿ ನೀವು ಮುಂಚೆನೇ ಬಂದು ವಿಸಿಟ್ ಮಾಡಿದ್ರೆ ನಾನು ಓನರ್ ಹತ್ರ ಇನ್ಫಾರ್ಮ್ ಮಾಡಿ ನಿಮ್ಮನ್ನ ಸಿಟ್ಟಿಂಗ್ ಮಾಡೋದಕ್ಕೆ ನಾನು ರೆಡಿ ಮಾಡ್ತೀನಿ. ಮತ್ತು ಗೇಟ್ ಓಪನ್ ಮಾಡಿಸ್ಬೇಕಾದ್ರೂ ಕೂಡ ಓನರ್ ಹತ್ರ ನಾನು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಬರೋದಕ್ಕೆ ಮುಂಚೆ ದಯವಿಟ್ಟು ಒಂದು 2 days 3 days ಮುಂಚೆ ತಿಳಿಸಿ. ಇದನ್ನು ನೀವು ಫ್ಯಾಕ್ಟ್ರಿ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು, ಲೇಔಟ್ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು. ಅದೊಂದು ಒಳ್ಳೆ ರೆಸಾರ್ಟ್ ಮಾಡ್ತೀನಿ ದೊಡ್ಡದಾಗಿ ಅಂದರೂ ಕೂಡ ಯೂಸ್ ಮಾಡಿರ್ಬೋದು. ಕಾರ್ಗಳೆಲ್ಲ ಹೋಗ್ತಾ ಇದ್ದಲ್ಲಿ ಇದೆ ನ್ಯಾಷನಲ್ ಹೈವೇ NH. ಏನು ತುಂಬ ದೂರ ಹೋಗ್ಬೇಕಾಗಿಲ್ಲ, NHಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡು. ನಾನು ಹೇಳ್ತಿದ್ದಂಗೆ ಈ ಕೆಲವೊಂದೀಗ ಅಡ್ವಾಂಟೈಸರ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಈಗ. ಏನೋ ಬೆಂಗಳೂರು ಕನಕಪುರ ರೋಡಲ್ಲೂ ಕೂಡ ಇದೆ ಬೇಕಾದಷ್ಟು. ಈ ಕಡೆ ಹೋದರೆ ಕೇರಳ ಕಡೆ ತುಂಬಾ ಇದೆ. ವೈತ್ರಿ ಅಂತ ಪಾರ್ಕ್ ತುಂಬಾ ಫೇಮಸ್ ಆಗಿದೆ ಅಲ್ಲೆಲ್ಲ. ಆ ರೀತಿ ಗೇಮ್ಸ್, ಒಂದು ಅಡ್ವಾಂಟೇಜರ್ ಗೇಮ್ಸ್ ಪಾರ್ಕು ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬೋದು. ಈಗ ಮೈಸೂರಲ್ಲೆಲ್ಲ ಏನು GRS ಫ್ಯಾಂಟಸಿ ಪಾರ್ಕ್ ಇದೆ, ಬ್ಯಾಂಗ್ಳೂರಲ್ಲಿ ವಂಡರ್ಲಾ ಇದೆ. ಆ ರೀತಿ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರೋಂಥ ಇಂಥೆಲ್ಲ ಒಂದು ದೊಡ್ಡ ಲ್ಯಾಂಡ್ ಸಿಕ್ಕಿದ್ರೆ ನೀವು ಆರಾಮಾಗಿ ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡ್ಬೋದು. ಬಟ್ ನಿಮ್ಮ ಇಷ್ಟ ಸರ್. ಯಾಕಂದರೆ 11.5 ಎಕರೆ ಬಿಗ್ ಲ್ಯಾಂಡ್ ಇದೆ, ಕೆಂಪು ಮಣ್ಣಿದೆ, ವಾಟರ್ ಸೋರ್ಸ್ ಚೆನ್ನಾಗಿದೆ, ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಇದ್ದಾರೆ. ಹಿಂಗಿರೋದ್ರಿಂದ ನೀವು ಏನಾದರೂ ಕೂಡ ಕಮರ್ಷಿಯಲಾಗಿ ಮಾಡಬಹುದು. ಬೇಡ ನಾವು ಅಗ್ರಿಕಲ್ಚರ್ನೇ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಕಾರಣ ಏನಂದರೆ ನೀರಿದೆ, 3 ಬೋರು, ಒಳ್ಳೆ ನೀರಿದೆ, ಎಂಟೈರ್ ಲ್ಯಾಂಡ್ ಫೆನ್ಸ್ ಇದೆ.
ಯಾರ ಜಮೀನು ಮೇಲೂ ಹೋಗ್ಬೇಕಾಗಿಲ್ಲ, ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಇದೆ. ನೀವು ಕೃಷಿ ಮಾಡ್ತೀನಿ ಅಂದರೂ ಕೂಡ ಓಕೆ. ಆಮೇಲೆ ಏನಪ್ಪ ಇಷ್ಟೆಲ್ಲ ಕೋಟಿ ಬಂಡವಾಳ ಬಿಟ್ಟು ಬರೀ ಕೃಷಿ ಮಾಡಬೇಕಂತ ಕಾಮೆಂಟ್ಸಲ್ಲಿ ಯಾರೋ ನೆಗೆಟಿವಾಗಿ ಬೈಯೋಕ್ಕೋಗ್ಬೇಡಿ. ನಾನು ನಿಮಗೆ ಆಪ್ಷನ್ ಬಿಟ್ಟದ್ದು ಇಲ್ವಾ, ಕಮರ್ಷಿಯಲ್ಲೇ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ತಾವುಗಳು ಮಾಡ್ಬೋದು. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ದಯಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇರೋರು ಈ ಬಂಡವಾಳ ಓಕೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಫ್ಯಾಕ್ಟ್ರಿ ವೈಸ್ ಆಗ್ಬೋದು ಅಥವಾ ಕಮರ್ಷಿಯಲಿಗೆ ಏನಾದರೂ ಮಾಡಬೇಕಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಕಾಲ್ ಮಾಡಿದಾಗ ಈ ಬಿಗ್ ಲ್ಯಾಂಡ್ ತಗೊಳ್ಳೋ ಓನರ್ ಇದ್ದರೆ ಓನರೇ ಮಾತಾಡಿ ದಯಮಾಡಿ. ಇಲ್ಲ ಅವ್ರು ಸಂಬಂಧಪಟ್ಟಾಗ ಅವರು ಮ್ಯಾನೇಜರು ಅಥವಾ ಇನ್ಯಾರು ಇದ್ದರೆ ನೇರವಾಗಿ ಹೇಳಿ, ನಾನು ಮ್ಯಾನೇಜರ್ ಇದ್ದೀನಿ ಅಥವಾ ನಾನು ಹಿಂಗಿದ್ದೀನಿ, ನಮ್ಗೆ ಡೀಟೇಲ್ಸ್ ಕೊಡಿ ಅಂತ ಖಂಡಿತ ಕೊಡೋಣ. ಮತ್ತು ಬೇರೆ ಅನ್ಯ ಮಾರ್ಗದಿಂದ ಕೆಲವೊಂದು ಲೋಕಲ್ ಏಜೆಂಟ್ಗಳಾಗಲಿ ಆ ರೀತಿ ಇರೋರು ಸ್ವಲ್ಪ ವಿಡಿಯೋ ನೋಡಿ ಎಲ್ಲಿ ಏನಾಯ್ತು ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿ ಸಮಯ ವ್ಯರ್ಥ ಮಾಡ್ಕೊಳಕ್ಕೋಗ್ಬಿಡಿ. ಎಲ್ಲ ಬದುಕೋಣ, ನೀವು ಬದುಕಲು ಬಿಡಿ. ಸುಮ್ಮನೆ ನಮ್ಮನ್ನು ತುಳಿದ್ಬಿಟ್ಟು ಮುಂದೆ ಹೋಗ್ತೀವಿ ಅನ್ನೋದು ಬೇಡ. ಹಂಚ್ಕೊ ತಿನ್ನುವಂಥ ಬುದ್ಧಿ ಬರಲಿ ಎಲ್ಲರಿಗೂ. ನಿಮಗೂ ಕೂಡ ಒಂದು ಅವಕಾಶ ಎರಡೂ ಇದೆ ಅಂದರೆ ಖಂಡಿತ ಬನ್ನಿ, ಜೊತೆಯಾಗಿ ಮಾಡೋಣ. ಅದು ಹೊರತುಪಡಿಸಿ ನಮ್ಮನ್ನು ತುಳಿದು ಬೇರೆ ಹೋಗ್ತೀನಿ ಅನ್ನೋವಂಥ ಉದ್ದೇಶ ಬೇಡ. ನಿಮಗೇನಾದರೂ ಪಾರ್ಟಿಗಳಿದ್ದರೆ ಖಂಡಿತ ತಿಳಿಸಿ ನೇರವಾಗಿ. ಶ್ರೀನಿವಾಸ್ ಅವರೇ, ನಮ್ಮ ಕಡೆಯಿಂದ ಪಾರ್ಟಿ ಇದ್ದರೆ ಕರ್ಕೊಂಡು ಬರ್ತೀನಿ, ಮಾಡೋಣ, ಎಲ್ಲ ಸೇರಿ ಬದುಕೋಣ ಅನ್ನೋ ರೀತಿ ಹೇಳಿ. ಅದು ಹೊರತುಪಡಿಸಿ ಬೇರೆ ನಂಬರಿಂದ ಕಾಲ್ ಮಾಡ್ಕೊಂಡು ಎಲ್ಲಿದೆ ಏನು ಜಮೀನು ಅಂತ ಕೇಳ್ಕೊಂಡು ಪ್ರಯತ್ನ ಪಡ್ಕೊಂಡು ನಾನು ಹೇಳಿ ಬಂದಮೇಲೆ ನಿಮಗೆ ನಮ್ಮನ್ನು ತುಳಿದ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅನ್ನೋ ವ್ಯರ್ಥ ಪ್ರಯತ್ನ ಬೇಡ ದಯಮಾಡಿ. ನಾನೇ ಎಲ್ಲ ರೀತಿ ಸಪೋರ್ಟ್ ಮಾಡ್ತೀನಿ ಅಂದಮೇಲೆ ಅನ್ಯ ಮಾರ್ಗದಿಂದ, ಮೋಸದ ಮಾರ್ಗದಿಂದ ಹೋಗೋದು ಬೇಡ. ಓನರ್ ಹತ್ರ ಡೈರೆಕ್ಟ್ ಕೂರಿಸ್ಕೊಡ್ತೇನೆ. ಯಾರು ಇನ್ನೊಬ್ಬರು ಏಜೆಂಟ್ ಮಾತಾಡೋದಾಗಲಿ ಇನ್ನೊಬ್ಬರು ಮಧ್ಯವರ್ತಿ ಮಾತಾಡೋದಾಗಲಿ ಇಲ್ಲ. ಓನರೇ ರೇಟ್ ಮಾತಾಡೋದು, ಪ್ರತಿಯೊಂದು ಕೂಡ ಓನರೇ. ನಮಗೆ ಓನರು ಡೈರೆಕ್ಟ್ ಇರೋದ್ರಿಂದ ಯಾವುದೇ ರೀತಿಯ ಒಂದು ಅಡ್ಡದಾರಿ ಬೇಡ. ಏಜೆಂಟ್ಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿರೋದು ಇದೊಂದು. ಎರಡನೇದೇನೆಂದರೆ ದಯಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ ಹೇಳಿ, ನಮಗೆ ಇಂಟ್ರೆಸ್ಟ್ ಇದೆ ಬಂದು ನೋಡ್ತೀವಿ ಅಂತ. ಸುಮ್ಮನೆ ಇಲ್ಲಿ ಬಂದು ನೋಡ್ಬಿಟ್ಟು 1,40,00,000 ಕೊಡಬೇಕಾ ಅಂತ ವಾಪಸ್ ಹೋಗೋದು ಬೇಡ. ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ. ಪರ್ ಎಕರೆಗೆ 1,40,00,000, ಬ್ಯಾಂಗ್ಳೂರಿಂದ 165 ಕಿಲೋಮೀಟ್ರು, NHಗೆ ಅಟ್ಯಾಚು. ಇದೆಲ್ಲ ನಿಮಗೆ ಸೂಕ್ತ ಓಕೆ ಅನಿಸಿದರೆ ಖಂಡಿತ ಬನ್ನಿ. ಈಗಲೇ ಹೇಳ್ತೀನಿ ಕೇಳಿ, ಇದು ಕೃಷಿ ನಿಮ್ಮ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಇಲ್ಲ ಕಮರ್ಷಿಯಲ್ ಆದರೂ ಮಾಡ್ಬೋದು. ಲೇಔಟ್ ಮಾಡ್ತೀನಿ ಅಂದರೂ ಕೂಡ ಖಂಡಿತ ಇಲ್ಲಿ ಸೈಟ್ಗಳಾಗಿ ಆರಾಮಾಗಿ ಸೇಲ್ ಆಗುತ್ತೆ. ಬೇಡ ಒಂದು ಫ್ಯಾಕ್ಟ್ರಿ ಮಾಡ್ಸೋಣ ಅಂತ ಯಾರು ಫ್ಯಾಕ್ಟ್ರಿ ಕಡೆಯಿಂದ ಯಾರು ಇದ್ದರೆ ಅದಕ್ಕೂ ಕೂಡ ಕೇಳಿ. ಫ್ಯಾಕ್ಟ್ರಿ ಕೂಡ ಸೂಕ್ತವಾದ ಜಾಗ ಇದು. ಅಥವಾ ಅಮ್ಯೂಸ್ಮೆಂಟ್ ಪಾರ್ಕು, ರೆಸಾರ್ಟ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಚೆನ್ನಾಗಿದೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ಮಾಡ್ಬೋದು ನೀವು. ಒಂದು ಒಳ್ಳೆ NHಗೆ ಅಟ್ಯಾಚ್ಗೆ ಒಂದು 11 ಎಕರೆ 11.5 ಎಕರೆ ಇದೆ. ಈ ರೀತಿ ಒಂದು ದೊಡ್ಡ ಪ್ಲಾಟ್ ಬೇಕು ಅನ್ನೋರು ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಿಮ್ಗೆ ತೋರಿಸ್ಕೊಡೋಣ. ಒಂದೊಳ್ಳೆ ಲ್ಯಾಂಡ್ ಇದೆ, ಇದು ತುಂಬಾ ಚೆನ್ನಾಗಿದೆ, ಕೆಂಪು ಮಣ್ಣು. ಡಾಕ್ಯುಮೆಂಟ್ಸು ಕೂಡ ನಾವು ಇದ್ದೀವಿ, ಯಾವುದೇ ರೀತಿಯ ಸಂಶಯ ಬೇಡ. ಏನೇ ಆದರೂ ನಿಂತ್ಕೊಂಡು ಕ್ಲಿಯರಾಗಿ ಮಾಡಿಕೊಡ್ತೇವೆ. ಮತ್ತು ಒಂದು 3 ಮಂತ್ಸ್ ಟೈಮ್ ಬೇಕು ಅಂದರೂ ಕೂಡ ಖಂಡಿತ ಕೊಡಿಸೋಣ. ಒಂದು 3 ಮಂತ್ಸ್ 4 ಮಂತ್ಸು ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಸಮಯ ಬೇಕು ಅಂದರೆ ಖಂಡಿತ ಮಾತುಕತೆ ಮಾಡಿ ಟೈಮ್ಸ್ ಕೊಡಿಸೋಣ. ನಿಮ್ಮದೇ ಆದ ಒಂದು ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೂ ಕೂಡ ಸಮಯ ಇರುತ್ತೆ. ನೋಡಿ, ಬೋರೆಲ್ಲ ಇದೆ, ಡ್ರಿಪ್ ಇರಿಗೇಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಬಿಗ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮನೆ ಒಳಗಡೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ರೀತಿ ಒಂದು ಸೀಟ್ ಮನೆ, ಒಳ್ಳೆ ರೂಮ್ಸು ಮತ್ತು ಅಟ್ಯಾಚ್ ಬಾತ್ರೂಮು ಎಲ್ಲ ಇದೆ. ವೆಸ್ಟರ್ನ್ ಟಾಯ್ಲೆಟ್ ರೂಮ್ ಇದೆ ಒಳಗಡೆ. ಅಂದರೆ ಅವರು ಸುಮ್ಮನೆ ಸಿಂಪಲ್ಲಾಗಿ ಫಾರ್ಮ್ ಹೌಸ್ಗೋಸ್ಕರ ರೀತಿ ಮಾಡ್ಕೊಂಡಿದ್ರು. ನೀವು ಬೇಕಾದರೆ ಒಂದೊಳ್ಳೆ ಮನೆ ಕಟ್ಕೋಬೋದು. ಕಮರ್ಷಿಯಲ್ ಜಾಗ ಅಂದಮೇಲೆ ಒಂದೊಳ್ಳೆ ಮನೆ ಆಗುತ್ತೆ ಫ್ಯೂಚರ್ ಮುಂದಕ್ಕೆ. ದಯಮಾಡಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಒಂದೊಳ್ಳೆ ಜಮೀನು ಬೇಕು ಅಂದರೆ ನಮ್ಮನ್ನು ರೆಫರ್ ಮಾಡಿ. ಖಂಡಿತ ನಿಮಗೆ ಒಂದೊಳ್ಳೆ ಲ್ಯಾಂಡ್ಸ್ ಕೊಡಿಸೋ ಜವಾಬ್ದಾರಿ ನಮ್ಮದು. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ ತಗೊಂಡ್ರು ಓನರ್ ಹತ್ರ ಮಾತಾಡ್ತೀನಿ ಡೈರೆಕ್ಟು. ಸರ್ವೆ ಸ್ಕೆಚ್ಚು ಪ್ರತಿಯೊಂದು ಮಾಡಿಸ್ಕೊಡ್ತೀನಿ.
ಮತ್ತು ರಿಜಿಸ್ಟ್ರೇಷನ್ ಆದಮೇಲೂ ಕೂಡ ನಿಮ್ಗೆ ಏನೇ ಖಾತೆ ಆಗಬೇಕಾದ್ರೂ ಅಷ್ಟು ಕೂಡ ಪ್ರತಿಯೊಂದು ಕೂಡ ನಾನು ಸಪೋರ್ಟಾಗಿರ್ತೇನೆ. ಇದು ನಮ್ಮ ಭರವಸೆ. ಒಂದೊಳ್ಳೆ ಅಗ್ರಿಕಲ್ಚರ್ ಲ್ಯಾಂಡು ಕೂಡ ಹೌದು, ಕಮರ್ಷಿಯಲ್ ಲ್ಯಾಂಡು ಕೂಡ ಹೌದು. ನೋಡಿ ಬೋರು ಇದೆ, ನಾನು ಹೇಳಿದ 3 ಬೋರ್ ಇದೆ ಅಂತ, 3 ಬೋರ್ ಇದೆ, ನುಗ್ಗೆ ಮರ, ಮಾವಿನ ಮರ ಎಲ್ಲ ಇದೆ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.